ನಮ್ಮ ಬ್ರೈಡು ತುಂಬಾ ಅರ್ಜೆಂಟ್ ಆಗಿದ್ದಾರೆ. ಯಾಕೆ ಅಂತ ಕೇಳಿದ್ದ. ಯಾಕೆ ಟೈಮಿಂಗ್ ಅವ್ರ ಪ್ರೈವೇಟ್ ಏನ್ ಮಾಡಿದ್ರು ಇದೊಂದು ಮಾತ್ರ ಬಿಡಲ್ಲ ಅಂತ ಬೇಜಾರಾಗುತ್ತೆ. ಎಲ್ಲ ಲೈಫಲ್ಲೂ ಬಂದೇ ಬರುತ್ತೆ, ಮದ್ವೆ ಆಗಿ ಹೋಗ್ಲೇಬೇಕು. ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಏನಪ್ಪ ಇವತ್ತಿನ ಬ್ಲಾಗ್ ಅಂದರೆ ಕೃತಿಕಾ ಬ್ರೈಟ್ ಟು ಬಿ. ಇವತ್ತು ನಂದು ಬ್ರೈಟ್ ಟು ಬಿ ಮಾಡ್ತಿದ್ದಾರೆ, ಅದಕ್ಕೆ ರೆಡಿಯಾಗಿ ಈ ಥರ ಹೋಗ್ತಿದ್ದೀವಿ. ನಾವಿಬ್ಬರು ಇವಾಗ ಆಟೋ ಬುಕ್ ಮಾಡಿದ್ದೀವಿ, ಆಟೋ ಬರ್ತಿದೆ. ಇವಾಗ ಲೊಕೇಶನ್ಗೆ ಹೋಗಬೇಕು. ಫುಲ್ ಟೈಮ್ ಆಗೋಗ್ಬಿಟ್ಟಿದೆ. 12 o'clock ನಮ್ಮ ಲೊಕೇಶನಲ್ಲಿ ಇರಬೇಕಿತ್ತು. ಇವಾಗ 12:46 ಆಗಿದೆ. ವೆಯ್ಟ್ ಮಾಡ್ತಿದ್ದಾರೆ ಅಲ್ಲಿ ನೇತ್ರ. ಅಲ್ಲೋದ್ರೆ ಏನು ಬೈತಾಳೋ ಗೊತ್ತಿಲ್ಲ. ಇನ್ನು 1 ನಿಮಿಷ ಬಂತಾ? ಸರಿ, ಲೊಕೇಶನ್ಗೆ ಹೋಗಿ ಸಿಗ್ತೀನಿ ಆಟೋದಲ್ಲಿ. ಇವಾಗ ಲೊಕೇಶನ್ಗೆ ಬಂದೆ, ವೆಯ್ಟ್ ಮಾಡ್ತಿದ್ದಾರೆ, ಹೋಗ್ತಿದ್ದೀವಿ. ವಾವ್, ಹಾಯ್. ಎಲ್ಲ ಪ್ರಿಟಿ ಲೇಡೀಸ್ ಹೆಂಗ್ ರೆಡಿ ಆಗಿದ್ದಾರೆ ನೋಡಿ. ಇವರಿಬ್ರು ಬ್ಲ್ಯಾಕ್ ಆದ್ರೆ ಇವಳೊಂದು ಆಡ್ ಅಂಡ್ ಔಟ್. ಹಾಯ್. ಇವಾಗ ಹೋಗ್ತಿದ್ದೀವಿ ಮೇಲೆ. ಏನೇನು ಮಾಡಿದಾರೆ ನೋಡೋಣ. ನೋಡ್ಬಿಟ್ಟು ನೀವು ಕಮೆಂಟ್ ಮಾಡಿ. ಆಗಿದೆ, ನಾನು ಹೇಳಿ ಮುಗಿಸಿದ್ದೀನಿ, ನೀನು ಇಲ್ಲ ಹೇಳೋದು. ಲೇಟಾಗಿ ಬಂದ್ಬಿಟ್ಟಿದ್ದೀನಿ. 12 o'clock ಅಲ್ವಾ ಮಾಡಿದ್ದು. ಇವಾಗ ಟೈಮ್ ಎಷ್ಟು? 1:17, 1:22. ಎಲ್ಲಿ ತೋರಿಸು. ತುಂಬ ಬೇಗ. ಅದು ಯಾವಾಗೂ ಗೊತ್ತಿರೋದೇ ಅಲ್ವಾ, ಅದೇನು ಹೊಸದಲ್ಲ ನನಗೆ. ಏನು ಅನಿಸ್ತಿದೆ? ಏನು ಅನಿಸಿದೆ? ನನ್ನ ಕೇಳ್ಬೇಕು ನೀವು, ನಾನು ನಿನ್ನನ್ನು ಕೇಳ್ತಿದ್ದೀನಿ. ಏನೋ ಅನಿಸ್ತಿದೆ, ಚೆನ್ನಾಗಿ ಅನಿಸ್ತಿದೆ ಒಂಥರ ಲೇಟಾಗಿ ಬಂದಿರೋದು. ಇನ್ನೂ ಒಬ್ಳು ಬರಬೇಕು, ಅವಳು ವೆಯ್ಟ್ ಮಾಡ್ತಿದ್ದೀವಿ. ನೀನು ಹೇಳು, ನಿನಗೇನು ಅನಿಸ್ತಿದೆ? ನಾನು ಅದೆಲ್ಲ ಫುಲ್ ಮುಗಿದ್ಮೇಲೆ ಹೇಳ್ತೀನಿ. ನೋಡಿ ಏನೋ ಆಗ್ತಿದ್ದಾರೆ. ಅದ್ರ ಮೇಲೆ ಹಾಕು. ಮುದ್ದೋಗು ಕೊಡೆ ಇಲ್ಲಿ ಕರ್ಕೊಂಡು ಬಂದು ಕುಂಚಿದ್ದಾರೆ. ಏನು ಮಾಡ್ತಿದ್ದಾರೆ? ಎಲ್ಲರೂ ಜಗಳ ಮಾತಾಡ್ಬಿಡ. ವಾವ್, ಇಬ್ರು ಸಕ್ಕದಾಗ ಕಾಣಿಸ್ತಿದ್ದಾರೆ. ಆಯ್ತಾ? ತುಂಬಾ ಅರ್ಜೆಂಟ್ ಆಗಿದ್ದಾರೆ. ಯಾಕೆ ಅಂತ ಕೇಳಿದ್ದ. ಯಾಕೆ ಟೈಮಿಂಗ್ ಅವ್ರ ಪ್ರೈವೇಟ್ ಹೇಳು ನೇತ್ರ, ಹೆಂಗೆ ಏನಾದರೂ ಹೇಳಕ್ಕಿದ್ಯಾ? ಏನೂ ಇಲ್ಲ, ಫಸ್ಟ್ ಔಟ್ಫಿಟ್ ಹೇಗಿದೆ ಅಂತ ಕಮೆಂಟ್ ಮಾಡಿ. ವಾವ್, ಸೂಪರ್ ಆಗಿದೆ ನೋಡಿ. ಥ್ಯಾಂಕ್ ಯು ಸೋ ಮಚ್. ನನಗೆ ಏನು ಹೇಳ್ಬೇಕಂತ ನಿಜವಾಗ್ಲೂ ಗೊತ್ತಾಗ್ತಿಲ್ಲ. ನನಗೆ ಫಸ್ಟ್ ಆಫ್ ಆಲ್ ಈ ಥರ ಮಾತಾಡೋಕ್ಕೂ ನನಗೆ ಬರೋದಿಲ್ಲ, ನಿನಗೂ ಗೊತ್ತು. ಆಮೇಲೆ ಏನಿಲ್ಲ, ಯೂಶಲಿ ನಾನು ಜಾಸ್ತಿ ಸೆಲೆಕ್ಟಿವ್ ಪರ್ಸನ್ ಅಂತ ನಿಮಗೂ ಗೊತ್ತು. ನನಗೆ ಯಾರು ಅಡ್ಜಸ್ಟ್ ಆಗ್ತಾರೋ ನಾನು ಅವ್ರ ಹತ್ರ ಅಷ್ಟೇ ಚೆನ್ನಾಗಿರೋದು. ಆಮೇಲೆ ಇನ್ನೇನಂದರೆ, ನಾನು ಇಷ್ಟಪಡೋದು ಏನಂದರೆ ನೀನು ಸ್ಟ್ರೈಟ್ ಫಾರ್ವರ್ಡು. ಆಮೇಲೆ ನೀನು ಕಾಮಿಡಿ ಮಾಡೋ ಸೆನ್ಸು ನನಗೂ ನಿಮಗಿರೋದು ಅದೊಂದು ಸೇಮ್ ವೈಬ್ ಮ್ಯಾಚ್ ಮಾಡ್ತೀವಿ ನಾವು. ಆಮೇಲೆ ಏನು ಬೇರೆ ಥರನೇ ಅನಿಸಲ್ಲ, ಯಾಕಂದರೆ ನಾವು PU-ಇಂದನೂ ಫ್ರೆಂಡ್ಸು. ಅರೌಂಡ್ 6 to 7 years ಫ್ರೆಂಡ್ಶಿಪ್ ಮಾಡಿದ್ವಿ. ಸಾಲ್ವ್ ಮಾಡ್ಕೋತೀವಿ. ಮತ್ತೆ ನೀನೇ ಕಾಲ್ ಮಾಡ್ತೀಯಲ್ಲ, ನಾನೇ ಮಾಡ್ತೀನಿ. ಆಮೇಲೆ ನಾನು ನೀನು ಆಗ್ಲಿ ಒಂಥರ 3 ಜನನು ಸಕ್ಕದಾಗಿದ್ದೀವಿ, ಹಿಂಗೆ ಇರೋಣ. ಆಮೇಲೆ ಜೀವಿತ ಬೇರೆ ಆ್ಯಡ್ ಆಗಿದ್ದಾಳೆ, ಇನ್ನೂ ಚೆನ್ನಾಗಿರುತ್ತೆ. ಮತ್ತೆ ನಿನ್ನ ಮದುವೆ ಆಗ್ತಿರೋದು ನಿಜವಾಗ್ಲೂ ಬೇಜಾರಿದೆ. ಅದಿಷ್ಟು ಬೇಗ ಆಗ್ತಿರೋದಂತೂ ನನಗೆ ಅಂತೂ ಡೈಜೆಸ್ಟೇ ಮಾಡ್ಕೊಳಕ್ ಆಗ್ತಿಲ್ಲ. ಬಟ್ ಎನಿವೆ, ನೀನು ಚೆನ್ನಾಗಿರ್ಬೇಕು, ನೀನು ಖುಷಿಯಾಗಿರ್ಬೇಕು, ನೀನು ಅವ್ರ ಜೊತೆ ಯಾವಾಗಲೂ ಚೆನ್ನಾಗಿರ್ಬೇಕು ಅನ್ನೋದೇ ನನ್ನ ವಿಶ್ಶು.
ಆಮೇಲೆ ನಮ್ಮನ್ ಮರೆಯಲ್ಲ ನೀನು, ಯಾಕಂದ್ರೆ ಅಷ್ಟು ಕಾಟ ಕೊಡ್ತೀಯ ನೀನು. ಯಾಕಂದ್ರೆ ಬಂದ್ ಏನು ಎಲ್ಲಿ ಕರೆದ್ರು ನೀನ್ ಹೆಂಗ್ ಹೇಳ್ತೀವಿ ಆರ್ಡರ್ ಕೊಡ್ತೀವಿ ಹಂಗ್ ನಾವು ಬರ್ಬೇಕು ಮಾಡ್ಬೇಕು. ಅದೇ ತರ ಅಷ್ಟೇ ಕಣೆ, ನೀನು ಇಲ್ಲ. ವಿ ಲವ್ ಯು. ಹ್ಯಾಪಿ ಮ್ಯಾರಿಡ್ ಲೈಫ್ ಇನ್ ಅಡ್ವಾನ್ಸ್. ನಂಗೆ ನಿಜವಾಗ್ಲೂ ಒಂಚೂರು ನಂಬಕ್ಕೆ ಆಗ್ತಿಲ್ಲ ನಿನ್ ಮದ್ವೆ ಅಂತ. ನಿನ್ ಮದ್ವೆ ಇನ್ನೂ 1 ವಾರ ಇದೆ ಅಂದ್ರೂ ನಂಗೆ ದೇವ್ರನ್ನೇ ನಂಬಕ್ ಆಗ್ತಿಲ್ಲ ಕೃತಿಕಾ. ಮೊನ್ನೆ ಕಾಲೇಜ್ ಮುಗಿಸ್ಕೊಂಡು ಬಂದಂಗಿದೆ. ಬಟ್ ವಾಟ್ ಎವರ್, ಒಳ್ಳೇದಂತೂ ಆಗ್ತಿದೆ ನಿನ್ ಲೈಫಲ್ಲಿ. ಹೀಗೆ ಒಳ್ಳೇದಾಗ್ಲಿ ಮುಂದಕ್ಕೂ. ಮಿಸ್ ಯು ಜಾಸ್ತಿ. ಕಾಲ್ ಮಾಡ್ತಿರು, ಗಂಡ ಇದ್ದಾರೆ ಅಂತ ಮರ್ತ್ಬಿಡ್ಬೇಡ. ಲವ್ ಯು ಜಾಸ್ತಿ. ಕೊಡೋದು, ವ್ಯಾಲ್ಯೂ ಕೊಡೋದು ಎಲ್ಲಾನು. ನೀವು ಯಾವತ್ತೂ ನಾನು ಮೀಟ್ ಮಾಡಿದಾಗಲ್ಲ ನನ್ನ ಸ್ಟ್ರೇಂಜರ್ ಥರ ನೋಡೋಲ್ಲ. ಇನ್ನೂ ತುಂಬ ವರ್ಷದಿಂದ ಅಥವಾ ತುಂಬ ತಿಂಗಳಿಂದ ಪರಿಚಯ ಇರೋ ಥರನೇ ಟ್ರೀಟ್ ಮಾಡಿದ್ದೀರಾ. ಥ್ಯಾಂಕ್ ಯು ಫಾರ್ ದಟ್. ನನ್ನ ಬೆಸ್ಟ್ ಫ್ರೆಂಡ್ ನೇತ್ರ ಬೆಸ್ಟ್ ಫ್ರೆಂಡ್ ನೀವು. ಸೊ ಇವಾಗ ನೀವು ಮ್ಯೂಚುವಲ್ ಫ್ರೆಂಡ್ ಆಗಿಬಿಟ್ಟಿದ್ದೀನಿ ಅಷ್ಟೇ. ಆ್ಯಂಡ್ ಬೇರೆ ಯಾವಾಗಲೂ ಖುಷಿಯಾಗಿ ಇವಾಗ ಮದುವೆ ಆಗ್ತಿದ್ದೀರಾ, ವಿಚ್ ಇಸ್ ನ್ಯೂ ಫೇಸ್ ಆಫ್ ಯುವರ್ ಲೈಫ್. ಅದು ನಿಮ್ಮ ಲೈಫಲ್ಲಿ ತುಂಬ ಬ್ಯೂಟಿಫುಲ್ ಆಗಿರಲಿ ಆ ಜರ್ನಿ ಅಂತ ಅಷ್ಟೇ ಹೇಳ್ತೀನಿ. ಹ್ಯಾಪಿ ಮ್ಯಾರಿಡ್ ಲೈಫ್ ಇನ್ ಅಡ್ವಾನ್ಸ್. ಆಲ್ ದ ಬೆಸ್ಟ್ ಕೃತಿಕಾ. ಹ್ಯಾಪಿ ಮ್ಯಾರಿಡ್ ಲೈಫ್. ಹಾಯ್ ಕೃತಿಕಾ. ಹ್ಯಾಪಿ ಮ್ಯಾರಿಡ್ ಲೈಫ್. ಹೇಗೆ ಅನಿಸ್ತು ವಿಡಿಯೋ? ಹೇಗಿದೆ? ಆಯ್ತಾ, ಬೇಜಾರಾಯ್ತಾ? ಏನನ್ನಿಸ್ತು? ಖುಷಿ ಆಯ್ತಾ, ಬೇಜಾರು? ಯಾಕೆ ಡೋಂಟ್ ಕ್ರೈ. ಕೃತಿಕಾ ನಿಜ ಹೇಳ್ತಿದ್ಯಾ? ಬೇಜಾರಾಗ್ತಿದ್ಯಾ? ಅಳೋ ಪ್ರೋಗ್ರಾಮ್ ಇದೆ. ನಂಗೆ ಎಷ್ಟೇ ಕೋಪ ಇದ್ರು ಏನೇನೋ ಅಂದಿದ್ದೀನಿ, ಸಹಿಸ್ಕೊಂಡಿದ್ದೀರಾ? ಫೈನ್. ಇನ್ನು ನೆಕ್ಸ್ಟ್ ತಿಂಗಳಿಂದ ಸಿಗ್ಬೇಕು ಅಂದ್ರೆ ಆಗಲ್ಲ. ನನ್ಗೋದೆ ಬೇಜಾರಾಗ್ತಿದೆ. ಬೈದ್ರೆ ಅವಳು ಒಬ್ಳೆ ನನಗೆ ಬೈಯೋದಿನ್, ಯಾರು ಬೈಯಲ್ಲ. ನಾನು ಬೈದ್ರೆ ಎಲ್ಲರೂ ಬೈಸ್ಕೋತಾರೆ. ಏನೂ ಮಾಡೋಕ್ಕಾಗಲ್ಲ. ಅವಳನ್ನ ಖುಷಿಯಿಂದ ಕಳ್ಸ್ಕೊಡ್ಬೇಕು, ಈ ಥರ ಅಳೋದಲ್ಲ. ನಮ್ಮ ಫ್ರೆಂಡ್ಶಿಪ್ ನಮಗೆ ಮಾತ್ರ ಗೊತ್ತು ನಾವು ಹೇಗಿದ್ವಿ ಅಂತ. ಅಯ್ಯೋ ಪಾಪ, ಅವಳು ಇನ್ನೂ ಜಾಸ್ತಿ ಅಳಿಸ್ತಾ ಇದ್ದೀರಾ. ಡೋಂಟ್ ಕ್ರೈ. ಕಾಫ್ ಮಾಡಿದ್ರೆ ಸಾಕು ಲೈಫ್ ಏನೇ ಆದ್ರೂ. ಏನ್ ಮಾಡಿದ್ರು ಇದೊಂದು ಮಾತ್ರ ಬಿಡಲ್ಲ ಅಂತ ಬೇಜಾರಾಗುತ್ತೆ. ಎಲ್ಲ ಲೈಫಲ್ಲೂ ಬಂದೇ ಬರುತ್ತೆ, ಮದುವೆ ಆಗಿ ಹೋಗ್ಲೇಬೇಕು. ಬಟ್ ಒಂದೊಂದು ಫ್ರೆಂಡ್ಶಿಪ್ ಇರುತ್ತೆ, ಏನು ಆ ಕಾಲೇಜ್ ಮುಗೀತು ಅಲ್ಲಿಗೆ ಆ ಫ್ರೆಂಡ್ಶಿಪ್ ಮುಗೀತು, ಅಲ್ಲೇ ಮುಗ್ದೋಗುತ್ತೆ. ಆ ಥರ ಫ್ರೆಂಡ್ಸ್ ಇರ್ತಾರೆ. ಬಟ್ ನಮ್ಮ ಫ್ರೆಂಡ್ಶಿಪ್ ಹಂಗಲ್ಲ. ನಮ್ಮದು ಮುಗ್ದು ಒಂದು 5-6 ಇಯರ್ಸ್ ಆದರೂ ಅದೇ ಬಾಂಡಿಂಗೇ ಇದೆ. ಎಲ್ಲೇ ಹೋದ್ರೂ ಅವ್ರವ್ರ ಬ್ಯುಸಿ ಶೆಡ್ಯೂಲಲ್ಲೇ ಇದ್ರೂ ಒಂದು ಟೈಮ್ ಅಂತ ಕೊಡಬೇಕು ಫ್ರೆಂಡ್ಸ್ಗೆ ಅಂತ, ಅದು ಕೊಡ್ತಿದ್ದಾರೆ. ಅದಕ್ಕೆ ಈ ಬಾಂಡಿಂಗ್ ಇನ್ನೂ ಹಂಗೆ ಇದೆ. ಹಂಗೆ ಇರಲಿ, ಹಂಗೆ ಇರ್ತೀನಿ, ಇವರು ಹಂಗೆ ಇರಬೇಕು. ಚಂದ ಚಂದ ನಿಂಗೆ ಧನ್ಯವಾದ, ತುಂಬು ಹೃದಯದಿಂದ ಮನ. ಎಲ್ಲ ಮುಗಿಸ್ಕೊಂಡು ಮನೆಗೆ ಹೋಗ್ತಿದ್ದೀವಿ. ಒಂದು ಆಟೋದಲ್ಲಿ 4 ಜನ. ಶೇರಿಂಗ್ ಈಸ್ ಕೇರಿಂಗ್. ಆದರೂ ಆಟೋ ಅಂಕಲ್ ಬೈತಿದ್ದಾರೆ, ನೆಕ್ಸಲ್ಲ ಅಂತ. ತುಂಬ ಫುಲ್ ಡ್ಯಾನ್ಸ್ ಎಲ್ಲ ಮಾಡಿ ಸಾಕಾಗ್ತಿದೆ. ಹಾಕ್ಬಿಟ್ಟಿದ್ದೀವಿ. ಸ್ವಲ್ಪ ಎಂಜಾಯ್ ಮಾಡಿದ್ವಿ. ಅದು ಮಚ್ ಎಲ್ಲರಿಗೂ ಮದುವೆ ಸಿಗೋಣ. ಎಲ್ಲರೂ ಮದುವೆ ಸಿಗ್ತೀವಿ. Until then, like, share and subscribe to our Kritika YouTube channel. Bye. ಜಾಸ್ತಿ ಕಮೆಂಟ್. ನನ್ನ ಬ್ರೈಟ್ ಟು ಬಿ ಎಲ್ಲ ಮುಗೀತು, ಮುಗಿಸ್ಕೊಂಡು ಮನೆಗೆ ಬಂದೆ. ಇವಾಗ
ಇವಾಗ ಫೇಸ್ ವಾಶ್ ಮಾಡಿ ಊಟ ಮಾಡಿ ಮಲ್ಕೊಬೇಕು. ಫುಲ್ ಟಯರ್ಡ್ ಆಗಿಬಿಟ್ಟಿದೆ ಡ್ಯಾನ್ಸ್ ಎಲ್ಲ ಮಾಡಿ. ನಂದು ಒಂದು ಬ್ರೈಟ್ ಟು ಬಿ ಆಗುತ್ತೆ, ಅದು ಇಷ್ಟು ಬೇಗ ಅಂತ ಅಂದ್ಕೊಂಡಿರಲಿಲ್ಲ. ಆಯಿತು, ಚೆನ್ನಾಗಿತ್ತು. ಥ್ಯಾಂಕ್ ಯು ಸೋ ಮಚ್ ನೇತ್ರಾ, ಸಹನಾ, ದೀಪ್ತಿ ಆ್ಯಂಡ್ ಜೀವಿತಾ, ನನ್ನ ಡೇ ಇಷ್ಟು ಚೆನ್ನಾಗಿ ಮಾಡಿದ್ದಕ್ಕೆ ತುಂಬಾ ಖುಷಿ ಆಯಿತು. ಆಫ್ಕೋರ್ಸ್ ಬೇಜಾರು ಕೂಡ ಆಗ್ತಿದೆ. ಚೆನ್ನಾಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್, ಶೇರ್, ಕಮೆಂಟ್ ಮಾಡಿ. ಆ್ಯಂಡ್ ನಾನು ಬ್ರೈಟ್ ಟು ಬಿ ಹೀಗಿತ್ತು. ಸಿಗುವ ನೆಕ್ಸ್ಟ್ ವ್ಲಾಗಲ್ಲಿ.